ಹಲೋ ಮೈ ಡಿಯರ್ ಕ್ಯೂಟ್ ಲಿಟಲ್ ಪಂಪ್ಕಿನ್ಸ್, ವೆಲ್ಕಮ್ ಬ್ಯಾಕ್ ಟು ಡಿಪ್ಲೊಮ್ಯಾಕ್ಸ್ ಅಕಾಡೆಮಿ. ಎಲ್ಲರೂ ಕೇಳ್ತಾ ಇದ್ದಿದ್ದು ಒಂದೇ ಒಂದು ಕ್ವೆಶನ್ಗೆ ಕೊನೆಗೂ KA ಅವರು ಆನ್ಸರ್ ಮಾಡಿದ್ದಾರೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೇನೆ ಇವತ್ತು ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾರೆ. ಲಿಂಕ್ ಜೊತೆ ಇನ್ನ ಏನೇನ್ ಹೇಳಿದ್ದಾರೆ ಮತ್ತೆ ನಿಮ್ಗಿರೋ ಅಂತಹ ಒಂದಷ್ಟು ಡೌಟ್ಸ್, ಹಾಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಹೇಗೆ ಪ್ರಿಪೇರ್ ಮಾಡಬೇಕು, ಒಂದು ಒಳ್ಳೆ ಕಾಲೇಜ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಎಲ್ಲಾನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೆ ನೋಡಿ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, KA ಅವರ ಅಫಿಷಿಯಲ್ ಅನೌನ್ಸ್ಮೆಂಟ್ ನೋಡೋಣ. 27th 11 o'clock ಇಂದ DCET 2026 ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಲಿಂಕ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ನೀವು ಅಷ್ಟು ದೂರ ಹೋಗೋದು ಬೇಡ ಅಂತ, ನಿಮ್ಗೆ ಈಸಿ ಆಗಲಿ ಅಂತ ಇಲ್ಲೇ ಆ ಲಿಂಕ್ನ ಮತ್ತೆ QR ಕೋಡ್ನ ಜನರೇಟ್ ಮಾಡಿ ಹಾಕಿದ್ದೀನಿ. ಸ್ಕ್ಯಾನ್ ಮಾಡಿ ಲಾಗಿನ್ ಆಗಿ. ತುಂಬಾ ಜನ ಈಗ ಆಲ್ರೆಡಿ ಲಾಗಿನ್ ಆಗಕ್ಕೆ ಟ್ರೈ ಮಾಡಿದ್ದೀರಾ, ಬಟ್ QR ಕೋಡ್ ಸ್ಕ್ಯಾನ್ ಆಗ್ತಾ ಇಲ್ಲ, ಅಪ್ಲಿಕೇಶನ್ ನಂಬರ್ ಎರರ್ ಬರ್ತಾ ಇದೆ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ, ನಾಳೆ ಅಷ್ಟರಲ್ಲಿ ಎಲ್ಲ ಸರಿ ಆಗುತ್ತೆ, ಎಲ್ಲನೂ ಫಿಕ್ಸ್ ಮಾಡ್ತಾರೆ. ಹಾಗೆ ಈಗ ಪ್ರಾವಿಷನಲ್ ಫೀ ಸ್ಟ್ರಕ್ಚರ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದನ್ನ ನೋಡೋಕ್ಕೂ ಮುಂಚೆ ಇದೇ ತರ ಎಲ್ಲ ಅಪ್ಡೇಟ್ಸ್ನು ಕರೆಕ್ಟ್ ಟೈಮಲ್ಲಿ ತಿಳ್ಕೊಳ್ಳೋಕ್ಕೆ ಡಿಪ್ಲೊಮ್ಯಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಾಟ್ಸಪ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಪ್ರಾವಿಷನಲ್ ಫೀ ಸ್ಟ್ರಕ್ಚರ್ ಅಲ್ಲಿ ಗೌರ್ಮೆಂಟ್ ಕಾಲೇಜ್, VTU ಕಾಲೇಜಸ್, ಅನ್ಏಡೆಡ್ ಕಾಲೇಜಸ್ ಎಲ್ಲ ಕಾಲೇಜ್ದು ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ನ ಸ್ಕ್ಯಾನ್ ಮಾಡಿ ಡೈರೆಕ್ಟ್ ಆಗಿ ಆ ಡಾಕ್ಯುಮೆಂಟ್ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಆಗುತ್ತೆ. ಈಗ ತುಂಬಾ ಜನ ಸರ್ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಜಾಸ್ತಿ ತಲೆ ಕೆಡ್ಸ್ಕೋಬೇಡ ಮಗ. KA ಅವರ ಅಫಿಷಿಯಲ್ ಅನೌನ್ಸ್ಮೆಂಟ್ ಪ್ರಕಾರ ಗೌರ್ಮೆಂಟ್ ಇಂದ KA ಅವರಿಗೇನೆ ಇನ್ನ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿಲ್ಲ. ಅವರಿಗೆ ಸಿಕ್ಕಿದ ತಕ್ಷಣ ಅದನ್ನ ಕೂಡ ರಿಲೀಸ್ ಮಾಡ್ತಾರೆ. ಮೋಸ್ಟ್ಲಿ ನಾಳೆ ಅಥವಾ ನಾಳಿದ್ದು ರಿಲೀಸ್ ಮಾಡ್ಬೋದು. ಸರ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇದ್ರಿ, ಈಗ ಆಪ್ಷನ್ ಎಂಟ್ರಿ ಲಿಂಕ್ ಬಂದಾಯ್ತು. ನೆಕ್ಸ್ಟ್ ಬಿಗ್ ಕ್ವೆಶನ್, ಕಾಲೇಜ್ನ ಹೇಗೆ ಸೆಲೆಕ್ಟ್ ಮಾಡೋದು, ಆಪ್ಷನ್ಸ್ನ ಯಾವ ರೀತಿ ಆರ್ಡರ್ ಮಾಡಬೇಕು, ಕಾಲೇಜ್ಗೆ ಹೇಗೆ ಪ್ರಿಯಾರಿಟಿ ಕೊಡಬೇಕು ಅಂತ. ಈಗ ಆಲ್ರೆಡಿ ತುಂಬಾ ಜನ ಆಪ್ಷನ್ ಎಂಟ್ರಿ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ಆದ್ರೂ ಈ ವಿಡಿಯೋನ ನೋಡಿ, ನಿಮಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ವಿಷಯ ತಿಳ್ಕೊತೀರಾ. ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನೀವು ಕಾಲೇಜಸ್ನ ಯಾವ ರೀತಿ ಯಾವ ಆರ್ಡರ್ ಅಲ್ಲಿ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ನೀವೇನಾದ್ರೂ ಮಿಸ್ ಆಗಿ ಒಂದು ಬೆಟರ್ ಕಾಲೇಜ್ನ ಕೆಳಗೆ ಹಾಕ್ಬಿಟ್ರೆ ಮೇಲ್ಗಡೆ ಇರೋ ಯಾವುದೋ ಒಂದು ಕಾಲೇಜಲ್ಲಿ ನಿಮಗೆ ಸೀಟ್ ಅಲಾಟ್ ಆಗೋಗುತ್ತೆ. ನಿಮಗೆ ಇದ್ದಿದ್ದ ಬೆಟರ್ ಕಾಲೇಜ್ ಆಪರ್ಚುನಿಟಿನ ನೀವೇ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ನಿಮ್ಮ ಕಾಲೇಜ್ನ ಆರ್ಡರ್ ತುಂಬಾ ಮುಖ್ಯ ಆಗುತ್ತೆ. ಸೊ ಕಾಲೇಜಸ್ನ ಯಾವ ರೀತಿ ಆರ್ಡರ್ ಮಾಡಬೇಕು? ಫಸ್ಟ್ ಥಿಂಗ್, ಆ ಕಾಲೇಜ್ನ ರೆಪ್ಯುಟೇಷನ್ ಮತ್ತೆ ಅಕ್ರಿಡೇಷನ್ಸ್ ಏನಿಲ್ಲ, ಜಸ್ಟ್ ಅದು ಒಂಥರ ಕಾಲೇಜ್ನ ರ್ಯಾಂಕಿಂಗ್ಸ್ ಇದ್ದಂಗೆ. ಇಂಡಿಯಾದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೂ ಹೋಗಿ ಅಲ್ಲಿ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಎಜುಕೇಶನ್ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಕ್ಯಾಂಪಸ್ ಹೇಗಿದೆ ಎಲ್ಲಾನು ಚೆಕ್ ಮಾಡಿ ಈ ಕಾಲೇಜ್ ನಂಬರ್ 1 ಇದೆ, ಈ ಕಾಲೇಜ್ ನಂಬರ್ 2 ಇದೆ ಅಂತ ರ್ಯಾಂಕಿಂಗ್ ಕೊಡ್ತಾರೆ. ಅದನ್ನ ರೆಫರ್ ಮಾಡಿ. ಎಕ್ಸಾಂಪಲ್ NIRF, NAAC ರ್ಯಾಂಕಿಂಗ್ ಮತ್ತೆ ಸರ್ಟಿಫಿಕೇಶನ್ಸ್ನ ಚೆಕ್ ಮಾಡಿ. ಸೆಕೆಂಡ್ ಥಿಂಗ್, ಪ್ಲೇಸ್ಮೆಂಟ್ಸ್. ಆ ಕಾಲೇಜ್ನ ಪ್ಲೇಸ್ಮೆಂಟ್ಸ್ ಹೇಗಿದೆ. ಮೋಸ್ಟ್ ಆಫ್ ದ ಪೀಪಲ್ ಇಂಜಿನಿಯರಿಂಗ್ಗೆ ಪ್ಲೇಸ್ಮೆಂಟ್ಗೋಸ್ಕರನೇ ಹೋಗೋದು. ಸೊ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಆವ್ರೇಜ್ ಪ್ಯಾಕೇಜ್, ಮೀಡಿಯನ್ ಪ್ಯಾಕೇಜ್, ಹೈಯೆಸ್ಟ್ ಪ್ಯಾಕೇಜ್ ಏನಿದೆ ಅಂತ ತಿಳ್ಕೊಳ್ಳಿ. ಇದೆಲ್ಲ ನಿಮಗೆ ಕಾಲೇಜ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸಿಗತ್ತೆ. ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ರ್ಯಾಂಕಿಂಗ್. ನನ್ನ ರ್ಯಾಂಕಿಂಗ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತಾ? ಜಸ್ಟ್ ರ್ಯಾಂಕಿಂಗ್ ಮಾತ್ರ ಅಲ್ಲ, ನಿಮ್ಮ ಕ್ಯಾಟಗರಿ ಕೋಟಾ ಏನಾದರೂ ಇದೆಯಾ, ಇದ್ರೆ ಅದ್ರದ್ದು ಕಟ್ ಆಫ್ ಏನಿದೆ, ನಂಗೆ ಬೇಕಾಗಿರೋ ಬ್ರಾಂಚಲ್ಲಿ ಸೀಟ್ ಸಿಗತ್ತಾ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಲೊಕೇಶನ್. ಫಸ್ಟ್ ನೀವು ಒಂದು ಡಿಸ್ಟಿಕ್ಗೆ ಫಿಕ್ಸ್ ಆಗಿ. ಫಾರ್ ಎಕ್ಸಾಂಪಲ್, ನಾನು ಡಿಪ್ಲೊಮಾ ಓದಿದ್ದು ಮೈಸೂರಲ್ಲಿ, ನನಗೆ ಬೆಟರ್ ಕಾಲೇಜ್ ಬೇಕು ಅಂತ ನಾನು ಬೆಂಗಳೂರಿಗೆ ಬರ್ತೀನಿ. ಬಟ್ ಎಲ್ಲರೂ ಹೀಗೆ ಇರಲ್ಲ ಅಲ್ವಾ? ಒಬ್ಬೊಬ್ರು ನಾನು ಮೈಸೂರಲ್ಲೇ ಇಂಜಿನಿಯರಿಂಗ್ ಮಾಡ್ತೀನಿ, ಮೈಸೂರು ತುಂಬಾ ಪೀಸ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಬೈ ದ ವೇ, ನೀವು ಯಾರಾದ್ರೂ ಮೈಸೂರಿಂದ ಆಗಿದ್ರೆ ಕಮೆಂಟ್ ಮಾಡಿ. ಆದ್ರೆ ಈಗ ಇದನ್ನೆಲ್ಲ ಮಾಡಕ್ಕೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ತುಂಬಾ ಜನ ಆಲ್ರೆಡಿ ಆಪ್ಷನ್ ಎಂಟ್ರಿ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ವೆರಿ ಗುಡ್. ಆದ್ರೆ ನಂತರ ಲೇಜಿ ಆಗಿರೋ ಸ್ವಲ್ಪ ಜನ ಇನ್ನ ಪ್ರಿಪೇರ್ ಮಾಡಿಲ್ಲ. ಡೋಂಟ್ ವರಿ ಮಗ, ಅದಕ್ಕೂ ಒಂದು ಶಾರ್ಟ್ ಕಟ್ ಇದೆ.
ಅದೇ ನಿಮ್ಮ ಡಿಪ್ಲೊಮ್ಯಾಕ್ಸ್ ಅಕಾಡೆಮಿಯ ಗೈಡೆಕ್ಸ್ ಪೋರ್ಟಲ್. ಜಸ್ಟ್ ಒಂದೇ ಒಂದು ನಿಮಿಷ ನೀವು ಈ ಪೋರ್ಟಲ್ ಅಲ್ಲಿ ಏನೇನ್ ಮಾಡ್ಬೋದು ಅಂತ ಕೇಳ್ಕೊಳ್ಳಿ. ಆಮೇಲೆ ಯೂಸ್ ಮಾಡೋದು ಬಿಡೋದು ನಿಮ್ ಇಷ್ಟ. ಸೊ ಈಗ ಒಂದು ಒಳ್ಳೆ ಕಾಲೇಜ್ನ ಚೂಸ್ ಮಾಡೋಕೆ ನಾನು ಏನೇನ್ ಪಾಯಿಂಟ್ಸ್ ಹೇಳಿದೆ. ಫಸ್ಟ್, ಕಾಲೇಜ್ನ ರೆಪ್ಯುಟೇಷನ್ ಅಂಡ್ ಆಕ್ರಿಡೇಷನ್ಸ್. ನೆಕ್ಸ್ಟ್, ಪ್ಲೇಸ್ಮೆಂಟ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ರ್ಯಾಂಕಿಂಗ್ಗೆ ಅಲ್ಲಿ ಸೀಟ್ ಸಿಗುತ್ತಾ. ಇದಿಷ್ಟು ನಮ್ಮ ಗೈಡೆಕ್ಸ್ ಪೋರ್ಟಲ್ ಅಲ್ಲಿ ಅವೈಲೇಬಲ್ ಇದೆ, ಆಲ್ ಇನ್ ಒನ್ ಪ್ಲೇಸ್. ನೀವು ಕೇಳೋ ಡಿಸ್ಟಿಕ್ ಅಲ್ಲಿ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಯಾವ್ಯಾವ ಬ್ರಾಂಚ್ ಇದೆ, ಜಸ್ಟ್ ನಿಮ್ಮ ರ್ಯಾಂಕ್ ಆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡಲ್ಲ. ನಿಮ್ಮ ಕ್ಯಾಟಗರಿ ಯಾವುದು, ಅಲ್ಲಿ ನಿಮ್ಮ ಕ್ಯಾಟಗರಿ ಕೋಟಾ ಇದೆಯಾ, ಅದರಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸ್ ಇದೆಯಾ, ಇದ್ರೆ ಎಷ್ಟು ಚಾನ್ಸ್ ಇದೆ, ಎಲ್ಲ ತಿಳ್ಕೊಬೋದು. ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಗೈಡೆಕ್ಸ್ ಪೋರ್ಟಲ್ ಅಲ್ಲಿ ಹಾಕಿ ನೀವು ಇದೇ ಆರ್ಡರ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಅಂತ ಕೂಡ ತಿಳ್ಕೊಬಹುದು. ಡಿಫ್ರೆಂಟ್ ಕ್ಯಾಟಗರೀಸ್ ಸಪೋರ್ಟ್, ಲೈಕ್ 2A 3A ಮತ್ತೆ ಎಲ್ಲ ಕ್ಯಾಟಗರೀಸ್. ಹಾಗೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಸಪೋರ್ಟ್ ಕೂಡ ಇದೆ. ನಿಮ್ಮ ರ್ಯಾಂಕ್, ನೀವು ಕೇಳೋ ಡಿಸ್ಟಿಕ್ ಅಂಡ್ ಬ್ರಾಂಚ್, ಪ್ರತಿಯೊಂದು ನಿಮಗೆ ಪರ್ಸನಲೈಸ್ಡ್ ಆಗಿರೋ ಆಪ್ಷನ್ ಎಂಟ್ರಿ PDF ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಲಾಸ್ಟ್ 5 year ಅಫಿಷಿಯಲ್ KEA ಕಟ್ ಆಫ್. ಎಲ್ಲ ಕಾಲೇಜಸ್ನ ಕಂಪ್ಲೀಟ್ ಇನ್ಫಾರ್ಮೇಶನ್, ಡಿಫ್ರೆಂಟ್ ಕಾಲೇಜಸ್ನ ನೀವು ಕಂಪೇರ್ ಕೂಡ ಮಾಡಬಹುದು. ನಿಮ್ಮ ಸೀನಿಯರ್ಸ್ ಮತ್ತೆ ನಿಮ್ಮ ಜೊತೆ ಅದೇ ಕಾಲೇಜ್ಗೆ ಜಾಯಿನ್ ಆಗ್ತಾ ಇರೋ ನಿಮ್ಮ ಫ್ರೆಂಡ್ಸ್ ಹತ್ರ ಡೌಟ್ಸ್ ಕೇಳೋಕೆ ಕಮ್ಯುನಿಟಿ ಸಪೋರ್ಟ್ ಕೂಡ ಇದೆ. ಗೈಡೆಕ್ಸ್ನ ಒಂದಷ್ಟು ಫೀಚರ್ಸ್ನ ಫ್ರೀಯಾಗಿ ಆಕ್ಸೆಸ್ ಮಾಡ್ಬೋದು. ಪ್ರೀಮಿಯಂ ಫೀಚರ್ಸ್ಗೆ ಆಕ್ಸೆಸ್ ಬೇಕು ಅಂದರೆ ಜಸ್ಟ್ 299 ರುಪೀಸ್ಗೆ ಸಿಗ್ತಾ ಇದೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ನ ಸ್ಕ್ಯಾನ್ ಮಾಡಿ ಗೈಡೆಕ್ಸ್ ಪೋರ್ಟಲ್ನ ವಿಸಿಟ್ ಮಾಡಿ. ನಿಮ್ಮ ಆಪ್ಷನ್ ಎಂಟ್ರಿ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಟೀಮ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಐ ಹೋಪ್ this video has helped you in some or the other way. Thank you everyone. This is Diplomax Academy signing off.